ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಅವರು ಸಭೆ ನಡೆಸ್ತಾರೆ. ನಂತರ ಅವರ ಆಪ್ತರೊಟ್ಟಿಗೆ ಸಿಎಂ ಸಭೆ ಮಾಡ್ತಾರೆ, ಒಂದು ಸುದ್ದಿಗೋಷ್ಠಿಯನ್ನು ಅದಾದ ನಂತರ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಸಲಿಕ್ಕೆ ರಾಹುಲ್ ಗಾಂಧಿ ನಾನಾ ಕಸರತ್ತನ್ನ ಮಾಡಿದ್ರಂತೆ. ಕೊನೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವರಿಕೆಯನ್ನ ಮಾಡಿಕೊಡುವಲ್ಲಿ ರಾಹುಲ್ ಗಾಂಧಿ ಸಕ್ಸಸ್ ಆಗಿದ್ದಾರೆ. ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿದ ತಕ್ಷಣ ನಿಮ್ಮ ರಾಜಕೀಯ ಭವಿಷ್ಯ ಎಂಡ್ ಆಗಲ್ಲ, ನಿಮ್ಮ ವ್ಯಕ್ತಿತ್ವ ನ್ಯಾಷನಲ್ ಲೆವೆಲ್ನಲ್ಲಿ, ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಬೆಳೆಯುತ್ತೆ. ನೀವೇ ಸ್ವಯಂ ಪ್ರೇರಿತವಾಗಿ ಕೆಳಗಿಳಿದ್ರೆ ದೊಡ್ಡ ಚರ್ಚೆ ಆಗೋದಿಲ್ಲ. ಮುಂದಿನ ವಿಧಾನಸಭೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನನ್ನ ಮಾತನ್ನು ಒಪ್ಕೊಳ್ಳಿ, ರಾಷ್ಟ್ರ ಮಟ್ಟದಲ್ಲಿ ನೀವು ನಮ್ಮ ಪಕ್ಷದ ಒಬಿಸಿ ಫೇಸ್ ಆಗಿರ್ತೀರಿ. ಈ ಒಂದು ಪಾಯಿಂಟ್ಸ್ಗಳನ್ನ ಸಿದ್ದರಾಮಯ್ಯ ಅವರ ಮುಂದಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗಲ್ಲ ಅಂತ ಏನು ಖಂಡಾತುಂಡವಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ರೀತಿ ಆಗಿದೆ. ನೀವೇ ಸ್ವಯಂ ಪ್ರೇರಿತವಾಗಿ ಕೆಳಗಿಳಿದ್ರೆ ಚರ್ಚೆ ಆಗಲ್ಲ. ಮುಂದಿನ ವಿಧಾನಸಭೆ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ನೀವು ನಮ್ಮ ಪಕ್ಷದ ಒಬಿಸಿ ಮುಖವಾಗಿರ್ತೀರಿ, ಒಬಿಸಿ ಫೇಸ್ ಆಗಿರ್ತೀರಿ. ಆದರೆ ಮುಂದಿನ ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದಕ್ಕೆ ನೀವು ಒಪ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ದೊಡ್ಡ ಪ್ರಶ್ನೆ ಇತ್ತು, ಹೈಕಮಾಂಡ್ ಹೇಳಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಕನ್ವಿನ್ಸ್ ಆಗ್ತಾರಾ, ಹೈಕಮಾಂಡ್ ರಾಜೀನಾಮೆ ಕೊಡು ಅಂತ ಹೇಳಿದರೆ ಅವರು ಕೊಡ್ತಾರಾ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ತಮ್ಮ ಬೆನ್ನಿಗೆ ಗಟ್ಟಿಯಾಗಿ ನಿಂತ್ಕೊಂಡಂಥ ರಾಹುಲ್ ಗಾಂಧಿಯವರೇ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡಿ, ನೀವಾಗಿದ್ದಾಗ ನೀವೇ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿ ಪದತ್ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಯಾವುದೇ ಥರದ ತಪ್ಪು ಸಂದೇಶ ರವಾನೆ ಆಗಲ್ಲ, ಗೊಂದಲಗಳು ಸೃಷ್ಟಿಯಾಗಲ್ಲ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಲ್ಲ. ಒಂದು ವೇಳೆ ನೀವು ಫ್ರಿಕ್ಷನ್ ಕ್ರಿಯೇಟ್ ಮಾಡಿದ್ರಿ ಅಂತಾದರೆ ದೊಡ್ಡ ಮಟ್ಟದಲ್ಲಿ ಒಂದು ರಾಂಗ್ ಇಮೇಜ್ ಬಿಲ್ಡ್ ಆಗುತ್ತೆ, ಪಕ್ಷದ ವಿರುದ್ಧ ಸಂದೇಶ ಹೋಗುತ್ತೆ. ನೀವು ನಿಮ್ಮ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಜೀವನ ಅಂತ್ಯ ಆಗಲ್ಲ, ನಿಮಗಿನ್ನೂ ಕೂಡ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಅವಕಾಶ ಇದೆ. ನಮ್ಮ ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಒಬಿಸಿಯ ಫೇಸ್ ಆಗಿರ್ತೀರಿ ನೀವು. ನಿಮ್ಮ ನಾಯಕತ್ವದಲ್ಲಿ ಅಂದರೆ ನಿಮ್ಮ ನೇತೃತ್ವದಲ್ಲಿ ಒಬಿಸಿ ಸಮುದಾಯವನ್ನು ವಾಪಸ್ ಕಾಂಗ್ರೆಸ್ ಪಕ್ಷದತ್ತ ಸೆಳೆದುಕೊಳ್ಳಲಿಕ್ಕೆ ಪಕ್ಷಕ್ಕೆ ದೊಡ್ಡ ಸಹಾಯ ಆಗುತ್ತೆ. ಹೀಗಾಗಿ ನೀವೇ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿ ಅನ್ನುವಂಥ ಮಾತನ್ನು ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ. ಜೊತೆಗೆ ಕನ್ವಿನ್ಸ್ ಮಾಡೋದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ಅನ್ನೋದು ಈಗ ಸಿಗ್ತಿರುವಂಥ ಮಾಹಿತಿ. ಇನ್ಫ್ಯಾಕ್ಟ್ ಇಡೀ ದೇಶದಾದ್ಯಂತ ಒಬಿಸಿ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಮಾಡಿದೆ, ಒಬಿಸಿ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿ ಅನೇಕ ಚುನಾವಣಾ ಪ್ರಚಾರಗಳಲ್ಲಿ ರಾಹುಲ್ ಗಾಂಧಿ ಅವರೇ ಇದನ್ನು ಖುದ್ದಾಗಿ ಮೆನ್ಷನ್ ಮಾಡಿದರು. ಸಿಎಂ ಸಿದ್ದರಾಮಯ್ಯ ಅವರನ್ನು ಅಂದರೆ ಆ ಒಂದು ಫೇಸನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಒಬಿಸಿ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.